ನೋಡಿ, ರಾಯರು ಅದೆಷ್ಟೊಂದು ದಯಾಳು ಅಂತ ಅಂದರೆ, ಯಾರಾದರೂ ತಮ್ಮ ಭಕ್ತರು ನನಗೆ ರಾಯರ ದರ್ಶನವನ್ನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ದಿನಗಳಿಂದ ನಾನು ಕಣ್ಣೀರಾಗ್ತಾ ಇದ್ದೀನಿ, ತುಂಬ ಕಷ್ಟ ಕೂಡ ಇದೆ, ನನಗೆ ರಾಯರ ಮಠಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ಇದ್ರೂ ಕೂಡ ಕಲಿಯುಗದ ಕಾಮಧೇನು ರಾಯರು ಅದನ್ನು ಯಾವತ್ತೂ ಕೂಡ ಸಹಿಸೋದಿಲ್ಲ. ಅಂಥವ್ರ ಮನೆಗೆ ರಾಯರು ಮಂತ್ರಾಕ್ಷತೆ ಮುಖಾಂತರ ಆಗಿರ್ಬೋದು, ಅಥವಾ ರಾಯರ ಮಠದಿಂದ ಯಾರ್ದೋ ಕೈಯಿಂದ ಬಂದು ಪ್ರಸಾದ ನಿಮ್ಮ ಮನೆಗೆ ತಲುಪುವಂಥದ್ದಾಗಿರ್ಬೋದು, ಅಥವಾ ಫೋಟೋ ಬರುವಂಥದ್ದಾಗಿರ್ಬೋದು, ಅಥವಾ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತಾರೆ. ಅಷ್ಟೊಂದು ದಯಾಳು. ಇದು ಅಕ್ಷರಶಃ ಸತ್ಯ. ತುಂಬ ಜನಕ್ಕೆ ಅನುಭವ ಕೂಡ ಆಗಿದೆ. ಇದು ಯಾರೋ ತುಂಬ ನೋವಲ್ಲಿ ಇರ್ತೀರಾ ನೀವು, ರಾಯರೇ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ, ಅವತ್ತು ಪ್ರಸಾದ ಆದರೂ ಬಂದಿರುತ್ತೆ ನಿಮ್ಮ ಮನೆಗೆ, ಅಥವಾ ರಾಯರ ಮಠದಿಂದ ಮಂತ್ರಾಕ್ಷತೆ ಆದರೂ ಬಂದಿರುತ್ತೆ, ಅಥವಾ ನಿಮ್ಮನ್ನಾದರೂ ಕರ್ಸ್ಕೊಂಡ್ಬಿಟ್ಟಿರ್ತಾರೆ ಮಠಕ್ಕೆ. ಇದೆಲ್ಲದರ ಅರ್ಥ ಏನು ಗೊತ್ತಾ? ರಾಯರು ಎಲ್ಲೂ ಹೋಗಿಲ್ಲ, ನಮ್ಮ ಸುತ್ತಮುತ್ತನೇ ಇದ್ದಾರೆ. ನಿಮ್ಮ ಕೂಗು ಕೂಡ ರಾಯರಿಗೆ ಮುಟ್ತಾ ಇದೆ, ನಿಮ್ಮ ಕಷ್ಟಗಳು ಕೂಡ ರಾಯರಿಗೆ ಮುಟ್ತಾ ಇದೆ. ಕುಗ್ಗಿ ಹೋಗಬೇಡ, ನಾನು ಇದ್ದೀನಿ, ನನ್ನ